ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಚಂದ್ರಿಕಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಬೆಲ್ಲದಿಂದ ಮಾಡಿರೋ ಸ್ವೀಟ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಸಕ್ಕರೆ ಹಾಗೆ ಮೈದಾ, ಗೋಧಿ ಹಿಟ್ಟು, ರವೆ ಯಾವುದನ್ನು ಹಾಕಿಲ್ಲ. ಹಾಕದೆ ಮಾಡಿರೋ ಸಿಹಿ ತುಂಬ ಸಿಹಿಯಾಗಿದೆ. ಇದು ಹಲ್ವಾ. ನೀವು ದೇವರ ನೈವೇದ್ಯಕ್ಕೆ ಸ್ವೀಟ್ ಆಗಿ ಯಾರಾದರೂ ರಿಲೇಟಿವ್ಸ್ ಎಲ್ಲ ಬಂದಾಗ ಇದನ್ನ ಸ್ವೀಟ್ ಥರ ಈಸಿಯಾಗಿ ಬೇಗ ಮಾಡ್ಕೊಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ಹಾಗೆ ಇದಕ್ಕೆ ಸಕ್ಕರೆ ಯೂಸ್ ಮಾಡದೇ ಇರೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲರೂ ಆರಾಮಾಗಿ ಚಿಂತೆ ಇಲ್ಲದೆ ತಿನ್ಬೋದು. ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ, ನೀವು ಮಾಡ್ಕೋಬೋದು. ಬನ್ನಿ, ನಾನಿಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ನೀವು ಒಂದು ಅಳತೆ ಇಟ್ಕೊಳ್ಳಿ ಎಲ್ಲದಕ್ಕೂ, ಆಗ ಕರೆಕ್ಟ್ ಹದದಲ್ಲಿ ಬರುತ್ತೆ. 1 ಕಪ್ಪು ಬೆಲ್ಲಕ್ಕೆ ನಾನು 1 ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಹದದಲ್ಲಿ ಹಾಕ್ಕೊಳ್ಳಿ. ಹಾಗೆ ನಾನೊಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಫ್ರೈ ಪ್ಯಾನಲ್ಲಿ ನಾನು ಯಾವ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಕಡಲೆಪಪ್ಪು, ಅರ್ಧ ಕಡಲೆ ಪಪ್ಪು ತೊಗೊಂಡಿದ್ದೀನಿ. ಹುರಿಗಡಲೆ ಅಂತಲೂ ಕರೀತಾರೆ ಇದಕ್ಕೆ. ಆ ಕಪ್ಪಲ್ಲ ಅಳತೆ ತಗೊಳ್ಳಿ, ಅರ್ಧ ಕಡಲೆಪಪ್ಪು. ನೀವು ಇದನ್ನು ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಆರಾಮಾಗಿ ಇದನ್ನ ಹುರ್ಕೊಳ್ಳಿ. ಅಂದರೆ ಇದನ್ನ ಕಪ್ಪಾಗಕ್ಕೆ ಬಿಡಬೇಡಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಷ್ಟೇ. ತುಂಬ ಹುರಿದು ಅದನ್ನ ಕಲರ್ ಚೇಂಜ್ ಮಾಡಿಬಿಡಬೇಡಿ. ಕಲರ್ ಚೇಂಜ್ ಆಗಿಬಿಟ್ರೆ ಇದು ಸ್ವೀಟಿನ ಕಲರು ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಕೆಂಪಕ್ಕಾದರೆ ಸಾಕಾಗುತ್ತೆ. ನೋಡಿ, ಈ ಕಲರ್ ಬಂದರೆ ಸಾಕಾಗುತ್ತೆ. ಮುಟ್ಟು ನೋಡಿ ನೀವು, ಚೆನ್ನಾಗಿ ಬಿಸಿಯಾಗಿರುತ್ತೆ ಅಂದಾಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡಿ. ನಂತರ ಅದೇ ಕಪ್ಪಲ್ಲಿ ನಾನು ಸ್ವಲ್ಪ 2 ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ ನಾನು. ಕಡಲೆ ಬೀಜನೂ ಅಷ್ಟೇ ನಿಧಾನಕ್ಕೆ ಇಲ್ಲಿ ಆರಾಮಾಗಿ ಹುರ್ಕೊಳ್ಳಿ. ಅದನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳಿ. ನೋಡಿ, ಆಗಲೇ ಬೆಲ್ಲ ತೊಗೊಂಡಿದ್ನಲ್ಲ ಅದಕ್ಕೆ ನೀರು ಸೇರಿಸಿ ನಾನು ಒಲೆ ಮೇಲೆ ಇಟ್ಟಿದ್ದೆ. ಅದು ಅಷ್ಟು ಕುದಿದ್ರೆ ಸಾಕು, ಪಾಕ ಬರಬೇಕು ಅಂತಲೂ ಏನಿಲ್ಲ. ಹಾಗೆ ಕಡಲೆ ಬೀಜನ ಹುರ್ಕೊಂಡಿದ್ದಾಯಿತು. ಕಡಲೆ ಬೀಜನ ಹುರಿದು ಅದನ್ನ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ನಾನಿಲ್ಲಿ ಆಗಲೇ ಹುರ್ಕೊಂಡಿದ್ನಲ್ಲ ಅದನ್ನು ಈ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಕಡಲೆಪಪ್ಪು ಮತ್ತು ಕಡಲೆಕಾಯಿ ಬೀಜನ ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಇದೆರಡನ್ನೂ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಹಾಗೆ ಇದಕ್ಕೆ ಒಂದು 4-5 ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಆ 4-5 ಏಲಕ್ಕಿನ ಇದರಲ್ಲಿ ಸೇರಿಸ್ಕೊಂಡು ನಾವು ರುಬ್ಕೊಬಿಟ್ರೆ, ಗ್ರೈಂಡ್ ಮಾಡಿಕೊಂಡ್ರೆ ಏಲಕ್ಕಿ ನಮಗೆ ಬಾಯಿಗೆ ಸಿಗಲ್ಲ ಸ್ವೀಟಿನ ಮಧ್ಯದಲ್ಲಿ. ಇದರಲ್ಲೇ ಗ್ರೈಂಡ್ ಮಾಡಿದ್ರೆ ಅದು ನೈಸ್ ಪೇಸ್ಟ್ ಆಗಿಬಿಟ್ಟದೆ. ನಿಮಗೆ ಪೌಡರ್, ಏಲಕ್ಕಿ ಪೌಡರ್ ಇದ್ದರೆ ನೀವು ಹಂಗೆ ಡೈರೆಕ್ಟಾಗಿ ಸೇರಿಸ್ಕೊಬೋದು. ನಾನಿಲ್ಲಿ 2-3 ಸ್ಪೂನ್ ತುಪ್ಪ ತೊಗೋತಾ ಇದ್ದೀನಿ. ಸ್ವೀಟ್ ಅಂದಮೇಲೆ ತುಪ್ಪ ಇದ್ರೇ ಅದಕ್ಕೆ ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಕರ್ಗೋಗೋ ಥರ ಇರುತ್ತೆ. ಅದಕ್ಕೆ ನಾನು ಇಲ್ಲೊಂದು 3 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಹಾಗೆ 3 ಸ್ಪೂನ್ ಎಣ್ಣೆ ತೊಗೋತಾ ಇದ್ದೀನಿ, ಅಡುಗೆ ಎಣ್ಣೆ. ಎರಡನ್ನೂ ನಾವು ಸೇರಿಸಿ ತೊಗೊತಾ ಇದ್ದೀನಿ, ಬರೀ ತುಪ್ಪದಲ್ಲೇ ಮಾಡ್ತಿಲ್ಲ. ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ, ಎರಡೂ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಸಣ್ಣಗೆ ಕತ್ತರಿಸಿದ ಬಾದಾಮಿ ಮತ್ತು ಇದು ಕುಂಬಳಕಾಯಿದು ಬೀಜ ಇರುತ್ತಲ್ವ ಅದು, ಇಲ್ಲಾಂದರೆ ಕರ್ಬೂಜನದ ಬೀಜ, ಯಾವ್ದಾದ್ರು ಸರಿ ಸೀಡ್ಸ್ ನೀವು ತಗೋಬೋದು. ಇದೆರಡು ಆಪ್ಷನಲ್ಲ, ನಿಮ್ಗೆ ಬೇಕು ಅಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ದ್ರಾಕ್ಷಿ ಗೋಡಂಬಿ ಆದರೂ ಹಾಕ್ಕೋಬೋದು. ನಾನು ಇದೆರಡನ್ನೂ ಸೇರಿಸಿದ್ದೀನಿ, ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮು ಸಣ್ಣಗೆ ಇಟ್ಕೊಂಡು ಮಾಡಿ, ಉರಿ ಜಾಸ್ತಿ ಇಟ್ಕೋಬೇಡಿ, ಎಲ್ಲಾನು ಬೇಗ ಸೀದೋಗಿ ಅಡುಗೆ ಬೇಗ ಆಗಲಿ ಅಂದ್ಬಿಟ್ಟು ನೀವು ಉರಿ ಜಾಸ್ತಿ ಇಟ್ಟರೆ ಅದು ಬೇಗ ಹಾಳಾಗ್ಬಿಡುತ್ತೆ. ಫ್ಲೇಮ್ ಕಡಿಮೆ ಇಟ್ಕೊಂಡು ಆರಾಮಾಗಿ ನಿಧಾನಕ್ಕೆ ಮಾಡಿ, ತೊಂದರೆ ಏನೂ ಇಲ್ಲ. ಟೈಮ್ ತೊಗೊಂಡು ಆರಾಮಾಗಿ ಮಾಡಿ. ಅಡುಗೆ ಮಾಡೋವಾಗ ಟೈಮು, ಪ್ರೀತಿ ಎಲ್ಲನೂ ಇದ್ದರೆ ಸಿಹಿ ಇನ್ನಷ್ಟು ಸಿಹಿಯಾಗಿ ಬರುತ್ತೆ. ಹಾಗೆ ಆಗಲೇ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಕಡಲೆಪಪ್ಪೆಲ್ಲ ಪೌಡರ್ ಇರುತ್ತಲ್ಲ, ಆ ಪೌಡರ್ನ ಇದರಲ್ಲಿ ಹಾಕೋತಾ ಇದ್ದೀನಿ. ಇದರಲ್ಲಿ ಹಾಕಿ ಕಡಲೆಪಪ್ಪು ಪೌಡ್ರದು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಅದು ಹೋಗೋವರೆಗೂ 1 ನಿಮಿಷ ಈ ತುಪ್ಪದಲ್ಲಿ ನಾವು ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನ ಅದರಲ್ಲಿ ಬೆರೆಸ್ಬೇಕು, ತುಪ್ಪದಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು, ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸ್ಕೊಬೇಕು. ಈ ತುಪ್ಪದಲ್ಲಿ ಇದನ್ನ 1 ನಿಮಿಷ ತಿರುಗಿಸ್ಕೊಳ್ಳಿ ಚೆನ್ನಾಗಿ ನೋಡಿ. ಈ ಥರ 1 ನಿಮಿಷ, ಅದು ಸ್ವಲ್ಪ ಕಡಲೆಪಪ್ಪುದು ಫ್ಲೇವರ್ ಇರುತ್ತೆ, ಫ್ಲೇವರ್ ಹೋಗೋವರೆಗೂ ನಾವು ಇದನ್ನು
ಚೆನ್ನಾಗಿ ತಿರುಗಿಸ್ಕೊಡ್ಬೇಕಾಗತ್ತೆ. ತಿರುಗಿಸ್ಕೊಟ್ಮೇಲೆ ನಾನು ಆಗಲೇ ಕುದಿಸಿ ಇಟ್ಕೊಂಡಿದ್ನಲ್ಲ ಬೆಲ್ಲ, ಇದನ್ನ ಸ್ವಲ್ಪ ಶೋಧಿಸಿ ಹಾಕ್ಕೋಬೇಕು. ಯಾಕಂದ್ರೆ ಕೆಲವೊಂದು ಬೆಲ್ಲದಲ್ಲಿ ಕಲ್ಲು ಇರುತ್ತೆ, ಡೈರೆಕ್ಟಾಗಿ ನೀವು ಹಾಕ್ಕೊಬೇಡಿ. ಸ್ವಲ್ಪ ಕಾಫಿ ಫಿಲ್ಟರ್ ಇರುತ್ತಲ್ಲ ಶೋಧಿಸೋದು, ಅದರಲ್ಲಿ ಹಾಕ್ಕೊಳ್ಳಿ. ಅದರಿಂದ ಒಂದೇ ಸರಿ ಪೂರ್ತಿಯಾಗಿ ಅಷ್ಟು ಹಾಕ್ಕೋಬೇಡಿ ಬೆಲ್ಲದ ಪಾಕನ. ಅದು ಪಾಕ ಏನು ಬರಬೇಕಿಲ್ಲ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಡಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ. ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ನಾವೇನು ಹಾಕಿರ್ತೀವಲ್ಲ ಆ ಎಣ್ಣೆ ತುಪ್ಪ ಎಲ್ಲ ಬಿಡಬೇಕು. ಹಾಗೆ ಇದು ಎಲ್ಲೂ ಅಂಟ್ಕೊಬಾರ್ದು, ಅಲ್ಲಿವರೆಗೂ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ನಾವು. ನೀವು ಕೈ ಬಿಟ್ಟು ನಾವು ಗ್ರೇವಿಗಳು ಮಾಡ್ಬೇಕಾದ್ರೆ ಮುಚ್ಚಿಟ್ಬಿಟ್ಟು ಸುಮ್ಮನೆ 5 ನಿಮಿಷ ಇರ್ತೀವಲ್ಲ, ಆ ಥರ ಎಲ್ಲ ಬಿಡೋಂಗಿಲ್ಲ. ಇದನ್ನು ನಿಧಾನಕ್ಕೆ ಸ್ವಲ್ಪನೇ ಬೆಲ್ಲದ ಪಾಕ ಹಾಕ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ತಿರುಗಿಸ್ಕೊಡಿ. ಹಾಗೆ ಇದ್ರ ಮಧ್ಯದಲ್ಲಿ ನಾನು ಸ್ವಲ್ಪ ಕೇಸರಿನ ಹಾಕ್ಕೊತೀನಿ. ಇದು ನಿಮ್ಗೆ ಆಪ್ಷನಲ್ಲು, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ನನ್ನ ಫ್ರೆಂಡ್ ಒಬ್ರು ಸಿಮ್ಲಾಯಿಂದ ಕೇಸರಿ ತಂದು ಕೊಟ್ಟಿದ್ರು, ಆ ಕೇಸರಿ ದಳನೂ ಹಾಕ್ಕೋತಾ ಇದ್ದೀನಿ. ಇದು ಹಲ್ವಾ ಥರ ಆಗುತ್ತೆ ಸ್ವೀಟು. ಬೇಕು ಅಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನೀವು ಇದನ್ನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಇಟ್ಕೋಬೋದು. ಹಾಗೆ ಇದು ಒಂದು 10 days 15 daysವರೆಗೂ ಇಟ್ಕೊಂಡು ತಿನ್ಬೋದು. ಸ್ವೀಟು ಚೆನ್ನಾಗಿರುತ್ತೆ ಇದು. ಮತ್ತು ನಿಮಗೆ ದೇವ್ರ ಪೂಜೆಯಲ್ಲಿ ನೈವೇದ್ಯಕ್ಕೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಎಲ್ಲ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಯೂಸ್ ಮಾಡೋದಲ್ಲ, ಬೆಲ್ಲದಿಂದ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಮತ್ತು ಹಾಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇದನ್ನ ಹೀಗೆ ನೀಟಾಗಿ ತಿರುಗಿಸ್ಕೊತಾ ಇರಿ. ನಾವು ತೊಗೊಂಡಿರೋ ಬೆಲ್ಲದ ನೀರಿರುತ್ತಲ್ಲ, ಅದು ಫುಲ್ ಎಷ್ಟಿರುತ್ತೋ ಅಷ್ಟು ಹಾಕೋವರೆಗೂ ಮಧ್ಯದಲ್ಲಿ ಸ್ವಲ್ಪನೇ ಹಾಕಿ ತಿರುಗಿಸ್ಕೊಡ್ತಾ ಇರಿ. ಇದು ತವಾಗೆ ಎಲ್ಲೂ ಅಂಟ್ಕೊಂಡೇ ಇರೋ ಥರ ನೀವು ನಾನ್ ಸ್ಟಿಕ್ ಫ್ರೈ ಪ್ಯಾನ್ ತೊಗೊಂಡಿದ್ರೆ ಅದೆಲ್ಲೂ ಅಂಟ್ಕೊಂಡೇ ನೋಡಿ ನೀಟಾಗಿ ಈ ಥರ ಬರುತ್ತೆ. ಎಲ್ಲೂ ಅಂಟ್ಕೊಬಾರ್ದು ಸ್ವಲ್ಪನೂ. ಇದು ಆ ಥರ ಇದನ್ನ ತಿರುಗಿಸ್ಕೊತಾ ಇರಿ. ಕೈ ಬಿಡದೆ ಇದನ್ನ ತಿರುಗಿಸ್ತಾ ಇರಬೇಕು. ನಿಧಾನಕ್ಕೆ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ಹಾಲ್ಬಾ ಎಲ್ಲದನ್ನು ಮಾಡ್ತಾರಲ್ವಾ, ಅದೇ ಥರನೇ ಇರುತ್ತೆ ಇದೂ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಕಪ್ಪು ನೀವು ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ಎಲ್ಲದನ್ನು ಮಾಡಿಕೊಂಡ್ರೆ ಸ್ವೀಟು ಕರೆಕ್ಟ್ ಹದದಲ್ಲಿ ಇರುತ್ತೆ. ಜಾಸ್ತಿನೂ ಇರೋಲ್ಲ, ಕಡಿಮೆನೂ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ, ಬೆಲ್ಲದ ಕಲರೇ ಬರ್ತಿದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಎಲ್ಲೂ ಅಂಟ್ಕೊಂಡೇ ನೋಡಿ, ಈ ಥರ ಎಲ್ಲೂ ಅಂಟ್ಕೊಬಾರ್ದು. ಅದು ಒಂದು ಹದಕ್ಕೆ ಈ ಥರ ಬಂದಮೇಲೆ ಇದು ಒಂದು 10 ನಿಮಿಷ ಆದರೂ ತಗೊಳುತ್ತೆ. ತುಂಬ ಟೈಮ್ ಏನು ಹಿಡಿಯಲ್ಲ, ಕ್ವಿಕ್ಕಾಗಿ ಮಾಡ್ಬೋದು. ಯಾರಾದರೂ ರಿಲೇಟಿವ್ಸ್ ಎಲ್ಲ ಬಂದಾಗ ಮನೆಗೆ ಈ ಥರ ಕ್ವಿಕ್ಕಾಗಿ ಮಾಡ್ಬೋದು. ನಾನಿಲ್ಲೊಂದು ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ, ಸ್ವೀಟ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.